ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಿಂದಿನ ವೀಡಿಯೋದು ಕಂಟಿನ್ಯೂಯೇಷನ್ ನಾನು ಮಾಡ್ತಾ ಇದ್ದೀನಿ. ಸೊ ವೆಂಗಯ್ಯಮ್ಮನ್ ಟೆಂಪಲ್ ಇಂದ ನಾವು ನೆಕ್ಸ್ಟ್ ಹೋಗಿದ್ದೆ ಶ್ರೀರಂಗಂ ಟೆಂಪಲ್ಗೆ. ಸೊ ನಾನು ಯಾವ ಪ್ಲೇಸಸ್ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲನೂ ನಾವು ಒಂದೇ ದಿನದಲ್ಲಿ ಕವರ್ ಮಾಡಿರೋ ಪ್ಲೇಸಸ್ ಎಲ್ಲ ನಿಯರ್ ಬೈ ಇರೋದು. ಎಲ್ಲದರಲ್ಲೂ ನಾವು ಆಟೋದಲ್ಲಾಗಲಿ ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ರೀಚ್ ಆಗ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಶ್ರೀರಂಗಂ ಟೆಂಪಲ್. ಇದು ಅತಿ ದೊಡ್ಡ ಗೋಪುರ ಇರುವಂತಹ ಟೆಂಪಲ್. ನೀವು ನೋಡ್ತಿದ್ದೀರಾ ವಿಡ್ತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಉದ್ದನೇ ಅಷ್ಟುದ್ದ ಇದ್ದರೆ ಇದು ವಿಡ್ತ್ ಸಹ ಜಾಸ್ತಿ ದೊಡ್ಡದಾಗಿದೆ. ಎಲ್ಲ ಕಡೆ ನೋಡಿದ್ದೀರಾ ಊರೊಳಗಡೆ ದೇವಸ್ಥಾನ ಇರುತ್ತೆ, ಬಟ್ ಶ್ರೀರಂಗಂ ಮಾತ್ರ ದೇವಸ್ಥಾನದ ಒಳಗಡೆ ಊರುಗಳಿದ್ದಾವೆ. ಓವರ್ ಆಲ್ 21 ಗೋಪುರಾಸ್ ಇದ್ದಾವೆ. ಫುಲ್ ಅತಿ ದೊಡ್ಡ ಟೆಂಪಲ್ ಅಂತಲೇ ನಾವು ಹೇಳ್ಬೋದು. ಇನ್ನೂ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒನ್ಸ್ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಎಲ್ಲ ಗೋಪುರಾಸು ಸಹ. ನಾವು ಸಂಡೇ ಹೋಗಿದ್ದಿದ್ದು, ಸೊ ಹೆವಿ ರಶ್ ಇರುತ್ತೆ, ಫುಲ್ ಕ್ಯೂವಲ್ಲೆಲ್ಲ ಇರಬೇಕು ಅಂತ ಅಂದ್ಕೊಂಡು ನಾವು ಹೋದ್ವಿ. ಆ್ಯಂಡ್ ಸ್ಪೆಷಲ್ ದರ್ಶನ ಸಹ ಇದೆ, 100 ರೂಪೀಸ್ ಒಬ್ಬರಿಗೆ. ಸೊ ನಾವು ಸ್ಪೆಷಲ್ ದರ್ಶನ ತೊಗೊಂಡೇ ಹೋದ್ವಿ, ಬಿಕಾಸ್ ನಾವು ಒನ್ ಡೇನಲ್ಲಿ ನಾವೆಲ್ಲನೂ ವಿಸಿಟ್ ಮಾಡಬೇಕಾಗಿತ್ತು, ಮುಗಿಸ್ಕೋಬೇಕಾಗಿತ್ತು. ಸೊ ಅದಕ್ಕೇ ನೀವು ನಂಬ್ತೀರಾ, ವಿತಿನ್ 10 ಮಿನಿಟ್ಸಲ್ಲಿ ನಮ್ಮ ದರ್ಶನನೇ ಮುಗ್ದೋಗಿತ್ತು. ಸೊ ಸ್ಪೆಷಲ್ ದರ್ಶನ ತೊಗೊಂಡು ನಾವು ಹೋಗಿದ್ವಿ, ಒಬ್ಬರಿಗೆ 100 ರೂಪೀಸು. ಆ್ಯಂಡ್ ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಲಕ್ಷ್ಮೀ ಪಾದ ಇರೋದು. ಆ ಪಾದದ ಮೇಲೆ ನಾವು ಪಾದ ಇಟ್ಟು ಈ ಥರ ಎರಡು ಕೈ ಬಳಸಿ ಅಲ್ಲಿ ಹೋಲ್ಸ್ ಇದ್ದಾವೆ. ಸೊ ಆ ಹೋಲಲ್ಲಿ ನಮ್ಮ ಫಿಂಗರ್ಸ್ನೆಲ್ಲ ಇಟ್ಟು ಬಗ್ಗಿ ನಾವು ನೋಡಬೇಕು. ಬಗ್ಗಿ ನೋಡಿದಾಗ ನಾವು ವೈಕುಂಠ ದ್ವಾರ ನಮಗೆ ಕಾಣಿಸುತ್ತೆ. ಸೊ ಇದು ವೈಕುಂಠ ಏಕಾದಶಿ ದಿನ ಮಾತ್ರ ಈ ದ್ವಾರ ಓಪನ್ ಆಗೋದು. ಸೊ ಅದನ್ನು ಬಗ್ಗಿ ನೋಡಿದ್ರೆ ಸೊ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿಕೆ. ಸೊ ಅದಕ್ಕೆ ಅದನ್ನೆಲ್ಲ ನಾವು ಟ್ರೈ ಮಾಡ್ತಾ ಇದ್ವಿ. ಸೊ ಓವರ್ ಆಲ್ ಟೆಂಪಲ್ ತುಂಬಾ ಎಷ್ಟೋ ಏಕರ್ಸಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ನೀವು ಆ ದೇವಸ್ಥಾನ ಇಡೀ ದೇವಸ್ಥಾನ ಮುಗಿಸೋದಕ್ಕೇ ಒಂದು ಅರ್ಧ ದಿನ ಬೇಕಾಗತ್ತೆ. ಸೊ ಬಿಸಿಲಿದ್ದ ಕಾರಣಕ್ಕೆ ಅಲ್ಲಲ್ಲಿ ಕಾಲು ಸಹ ಸುಡುತ್ತೆ ನಾವು ಓಡಾಡಬೇಕಾದ್ರೆ. ಆ್ಯಂಡ್ ಇಲ್ಲಿ ಗೋಪುರ ನೋಡ್ತಿದ್ದೀರಾ, ಇದು ಪ್ಯೂರ್ ಚಿನ್ನದಲ್ಲಿ ಮಾಡಿರುವಂತಹ ಗೋಪುರ. ಇದನ್ನು ಅಂತ್ಯರಂಗ ಅಂತಲೂ ಕರೀತಾರೆ. 3 ರಂಗ ಇದೆ. ಒಂದು ಆದಿರಂಗ, ಮಧ್ಯರಂಗ, ಅಂತ್ಯರಂಗ, 3 ರಂಗಗಳಿದ್ದಾವೆ. ಸೊ ಆದಿರಂಗ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತಹ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಆ್ಯಂಡ್ ಇನ್ನು ಮಧ್ಯರಂಗ ಬಂದ್ಬಿಟ್ಟು ಶಿವನ ಸಮುದ್ರ ಹತ್ರ ಇರುವಂಥದ್ದು. ಆ್ಯಂಡ್ 3ನೇ ರಂಗ ಅಂತ್ಯರಂಗ ಬಂದ್ಬಿಟ್ಟು ಶ್ರೀರಂಗಮಲ್ಲಿ ಇರುವಂಥದ್ದು. ಸೊ ಈ 3 ರಂಗನೂ ಒಂದೇ ದಿನದಲ್ಲಿ ನಾವು ಕವರ್ ಮಾಡಿದ್ರೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರಾ ಕ್ಲಿಪ್ಪಿಂಗ್, ಇದು ಬಂದ್ಬಿಟ್ಟು 1000 ಪಿಲ್ಲರ್ಸ್ ಇರುವಂಥದ್ದು. ನಾವು 1000 ಪಿಲ್ಲರ್ಸ್ ಇರುವಂತಹದನ್ನ ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಆ್ಯಂಡ್ ಸ್ವಲ್ಪ ನಡೀತಾ ಇಲ್ಲಿ ಮರಳ ಮೇಲೇನೂ ನಡಿಬೇಕಾಗತ್ತೆ. ಸೊ ಬಿಸಿಲಿದ್ದ ಕಾರಣಕ್ಕೆ ಹೆವಿ ಅಂದರೆ ಹೆವಿ ಸುಡ್ತಾ ಇತ್ತು ನಮಗೆ. ಸೊ ಅದರದ್ದು ಕ್ಲಿಪ್ಪಿಂಗು ಸಹ ತೊಗೊಂಡೆ. ಇನ್ನು ಯಾರಾದರೂ ವಿಸಿಟ್ ಮಾಡಿಲ್ಲ ಅನ್ನೋದಾದರೆ ವಿಸಿಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಇದರದ್ದು ಫುಲ್ ಸ್ಟೋರಿ ಎಲ್ಲ ಗೊತ್ತಾಗಬೇಕು ಅನ್ನೋದಾದರೆ ನೀವು ಗೈಡು ಸಹ ತೊಗೋಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೂ ಸಹ ನಾವು ಹೋಗಿದ್ವಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ವೈದ್ಯನಾಥೇಶ್ವರ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ದರ್ಶನ ಮಾಡಿಕೊಂಡ್ರೆ ನಮ್ಮಲ್ಲಿರೋ ಏನು ಹೇಳೋದು ಮೈಕೈ ನೋವು ಅದೆಲ್ಲನೂ ಹೋಗುತ್ತೆ ಅನ್ನೋ ನಂಬಿಕೆನೂ ಇದೆ. ಸೊ ಹೋದಾಗ ಮಿಸ್ ಮಾಡ್ಕೋಬೇಡಿ.